ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನೇತ್ರಾವತಿ ನದಿ ತೀರದಲ್ಲಿ ಶವಗಳನ್ನು ಹೂತಿಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೋಮವಾರ ಗೃಹ ಸಚಿವರು ಸದನದಲ್ಲಿ ಉತ್ತರ ನೀಡಲಿದ್ದಾರೆ. ಅವರ ಉತ್ತರದಲ್ಲಿ ಎಲ್ಲವೂ ಕೂಡ ಹೊರಬರಲಿದೆ ಅಂತ ಮಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ. ನಿಜಾಂಶವನ್ನು ಪತ್ತೆ ಹಚ್ಚಲಿಕ್ಕೆ SIT ಕೆಲಸ ಮಾಡ್ತಾ ಇದೆ. ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ತನಿಖೆ ನಡೀತಾ ಇದೆ. ನಮ್ಮ ಉದ್ದೇಶ ನಿಜಾಂಶ ಮತ್ತು ಸತ್ಯ ಹೊರಗೆ ಬರಬೇಕು. ಗಂಭೀರ ಆರೋಪದ ಬಗ್ಗೆ ತನಿಖೆ ಮಾಡ್ತಾ ಇದ್ದಾರೆ. ಸಣ್ಣ ಆರೋಪ ಏನೂ ಇರಲಿಲ್ಲ, ದೊಡ್ಡ ಆರೋಪ ಇತ್ತು. ಹೀಗಾಗಿ ಮುಂದೆ ಏನು ಮಾಡಬೇಕು ಅಂತಲೂ ತೀರ್ಮಾನ ಮಾಡ್ತಾರೆ. ನಾವು ಜವಾಬ್ದಾರಿಯುತವಾಗಿ ನಡೆದುಕೊಳ್ತಾ ಇದ್ದೇವೆ, ಜನರ ಮುಂದೆ ಸತ್ಯಾಂಶವನ್ನು ನೀಡ್ತೇವೆ ಅಂತ ಹೇಳಿ ಮಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ. ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ಯಾವುದೇ ಒತ್ತಡಕ್ಕೆ ಮಣಿಯದೆ ನಿಜಾಂಶವನ್ನು ಪತ್ತೆ ಹಚ್ಚೋದಕ್ಕೆ SIT ಅವರು ಯಶಸ್ವಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ. ಈಗ ಸೋಮವಾರ ಗೃಹ ಸಚಿವರು ಸದನದ ಉತ್ತರ ಕೊಡ್ತಾರೆ. ಆ ಉತ್ತರದಲ್ಲಿ ಎಲ್ಲ ವಿಷಯಗಳು ಹೊರಗೆ ಬರ್ತದೆ. ಸದನ ಈಗ ನಡೀತಾ ಇದೆ. ಸೊ ಅದ್ರ ಮಧ್ಯದಲ್ಲಿ ನಾನು ಏನು ಬೇರೆ ಹೇಳೋಕ್ಕೆ ಹೋಗೋದಿಲ್ಲ. ಸೋಮವಾರ ಉತ್ತರ ಕೊಡ್ತಾರೆ. ಆದರೆ ನಮ್ಮ ಉದ್ದೇಶ ನಿಜಾಂಶ ಸತ್ಯ ಹೊರಗೆ ಬರಬೇಕು. ಯಾವುದೇ ಆಪಾದನೆ ಇದ್ದರೆ ಅದನ್ನು ಯಾವ ರೀತಿಯಾಗಿ ಅದಕ್ಕೆ ತನಿಖೆ ಆಗಬೇಕಾಗಿತ್ತು ಅದನ್ನೆಲ್ಲ ಅವರು ಮಾಡಿಸ್ತಾ ಇದ್ದಾರೆ. ಮುಂದೆ ಏನು ಮಾಡಬೇಕು ಅಂತ ಕೂಡ ಅವ್ರು ತೀರ್ಮಾನ ಮಾಡ್ತಾರೆ. ಎಲ್ಲ ಅಂಶಗಳು ಕೂಡ ನಾನು ಅದು ಅವ್ರ ಸ್ಟೇಟ್ಮೆಂಟ್ ನೋಡಿದ್ರೆ ನನಗೆ ಗೊತ್ತಿಲ್ಲ ಏನು ಹೇಳಿದ್ದಾರೆ ಅಂತ. ಆದರೆ ಕಾನೂನು ಪ್ರಕಾರ ಏನು ಕ್ರಮ ತಗೊಳ್ಬೇಕು ಅದು ತಗೊಳ್ತಾರೆ. ಮತ್ತು ಪೊಲೀಸ್ ಇಲಾಖೆ ಇದನ್ನು ಯಶಸ್ವಿಯಾಗಿ ಅವರು ಜವಾಬ್ದಾರಿ ನಿರ್ವಹಣೆ ಮಾಡ್ತಾರೆ. ಕೆಲವೊಂದು ಇದರಲ್ಲಿ ಒಪಿನಿಯನ್ಸ್ ಟಾರ್ಗೆಟಿಂಗ್ ಇದೆಲ್ಲ ನೋಡಿ ಪೊಲೀಸ್ ನೋಡಿದ್ರೆ ವಿ ಆರ್ ನಾಟ್ ಸೀಯಿಂಗ್ ಮಚ್ ಆಕ್ಷನ್ಸ್ ಫ್ರಮ್ ದೆಮ್. ಇಲ್ಲ ನೋಡಿ, ಆ ಥರ ಅಲ್ಲ. ನಾವು ಜವಾಬ್ದಾರಿಯುತವಾಗಿ ನಡ್ಕೋಬೇಕು, ಆಯಿತಾ. ಈಗ ಇದಕ್ಕೆ ದೊಡ್ಡ ಈ ವಿಷಯದಲ್ಲಿ ಇದು ಇಡೀ ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಯ್ತಿದ್ದು. ಅವರ ಒಂದು ಆಪಾದನೆಗಳೇನಿತ್ತು